ನಮಸ್ಕಾರ. ನನ್ನ ಹೆಸರು ನಾಗರತ್ನ. ಈಗಾಗಲೇ ನಮ್ಮ ಪ್ರೊಫೆಸರ್ ನಾರಾಯಣ ಸ್ವಾಮಿ ಸರ್ ಅವರು ಸವಿಸ್ತಾರವಾಗಿ ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಅನ್ನೋ ನಮ್ಮ ಒತ್ತಾಯವನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ಏನಾದರೂ ದಲಿತರನ್ನ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ಸಿನಲ್ಲೇ ಇದೊಂದು ಐತಿಹಾಸಿಕ ಒಂದು ದೊಡ್ಡ ವಿಚಾರವಾಗುತ್ತೆ. ಅಷ್ಟಲ್ಲದೆ ಈ ನಾಡನ್ನ ಕಟ್ಟದಂಥವ್ರು ನಾವು, ಈ ನಗರವನ್ನ ಕಟ್ಟದಂಥವ್ರು ನಾವು, ಈ ಒಂದು ನಗರದಲ್ಲಿ ಓಟ್ ಹಾಕಿ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಗೆ ಉಳಿಗಾಲ ಬಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ದಲಿತರಿಂದ ಮಾತ್ರ ಸಾಧ್ಯ. ನಮ್ಮ ದಲಿತರ ಓಟಿಂದ ಮಾತ್ರ ಕಾಂಗ್ರೆಸ್ ಇವತ್ತು ಉಳಿದಿದೆ. ಅದು ಅವರು ನೆನಪಿನಲ್ಲಿ ಇಟ್ಕೊಂಡು ಏನು ಸಿದ್ದರಾಮಯ್ಯ ಅವರು ಈಗ ಅವರ ಒಂದು ಸ್ಥಾನವನ್ನು ಬಿಟ್ಟುಕೊಟ್ಟು ದಲಿತರಿಗೆ ಅವಕಾಶವನ್ನು ಕೊಟ್ಟರೆ ಇನ್ನಷ್ಟು ಕಾಂಗ್ರೆಸ್ಸಿಗೆ ಬೆಲೆ ಬರುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ದಲಿತರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಯಾಕಂತ ಹೇಳಿದ್ರೆ 25% ಅಷ್ಟು ನಾವೇ ಇದ್ದೀವಿ. ಹಾಗಾಗಿ ದಲಿತರನ್ನ ಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಈ ಎಷ್ಟು ಸ್ವಾತಂತ್ರ್ಯ ಬಂದ 77 ವರ್ಷಗಳಾಗಿದೆ, ಸಂವಿಧಾನ ಬಂದ 75 ವರ್ಷಗಳಾಗಿದೆ. ಇಷ್ಟು ವರ್ಷಗಳಾದರೂ ಸಹ ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಆಗ್ತಾ ಇರೋದನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತಿನ ತನಕ ನಾವು ಕಾಂಗ್ರೆಸ್ಗೋಸ್ಕರ ನಾವು ದುಡಿದಿದ್ದೀವಿ, ರಾಜ್ಯಕ್ಕೋಸ್ಕರ ನಾವೆಲ್ಲ ದುಡಿದಿದ್ದೀವಿ. ನಮ್ಮಂಥವರಿಗೂ ಸಹ ಅವಕಾಶ ಕೊಡಬೇಕು. ದಲಿತರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಇನ್ನಷ್ಟು ಬೆಲೆ ಬರುತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ನಾವು 16ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಹಿರಿಯ ಹೋರಾಟಗಾರರು, ಚಿಂತಕರು, ಸಾಹಿತಿಗಳು, ಪತ್ರಕರ್ತರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಿ ಆಗತ್ತೆ. ಇದು ಸರ್ಕಾರದ ಗಮನಕ್ಕೆ ಹೋಗಬೇಕು. ಇಲ್ಲಿ ತಾವೇನಿದ್ದೀರಾ, ಪತ್ರಕರ್ತರು, ಮಾಧ್ಯಮ ಮಿತ್ರರು ಏನಿದ್ದೀರಾ, ಈ ವಿಷಯವನ್ನ ಇನ್ನಷ್ಟು ರಾಜ್ಯಕ್ಕೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಮತ್ತೆ 16ನೇ ತಾರೀಕು ತಮ್ಮ ಮಾಧ್ಯಮ ಮಿತ್ರರು, ಪತ್ರಕರ್ತರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ತಾವೇ ಕಾರಣಕರ್ತರಾಗಿರ್ತೀರಾ. ಹಾಗಾಗಿ ತಮ್ಮೆಲ್ಲರಿಗೂ ಸಹ 16ನೇ ತಾರೀಕು ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸೇನಿದೆ, ನಮ್ಮ ದಲಿತ ಜನರು ಸಹ ಇವತ್ತು ಬಹಳಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಅನುಭವಸ್ಥರು. ಏನು ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಅನುಭವಸ್ಥರಿದ್ದಾರೆ, ಅವರನ್ನೇ ಮುಖ್ಯಮಂತ್ರಿ KH ಮುನಿಯಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಇಲ್ಲಾಂದ್ರೆ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಒಂದು ಬೆಲೆ ಇರುತ್ತೆ ಅಂತ